ಒಂದು ಕ್ಷಣದಲ್ಲಿ ನೆಲವೇ ನಡುಗಲು ಶುರುವಾದರೆ, ನೀವು ನಿಂತಿರುವ ಕಟ್ಟಡ ಕಂಪಿಸಲು ಆರಂಭಿಸಿದರೆ, ಅಂತಹ ಸಮಯದಲ್ಲಿ ಗಾಬರಿಯಾಗದೆ ಸರಿಯಾದ ಕ್ರಮ ತೆಗೆದುಕೊಂಡರೆ ನಿಮ್ಮ ಜೀವ ಉಳಿಯಬಹುದು. ಇಂದು ನಾವು ತಿಳಿದುಕೊಳ್ಳೋಣ, ಭೂಕಂಪ ಬಂದಾಗ ಏನು ಮಾಡಬೇಕು, ಯಾವ ತಪ್ಪುಗಳನ್ನು ಮಾಡಬಾರದು ಮತ್ತು ನಿಮ್ಮ ಕುಟುಂಬವನ್ನು ಹೇಗೆ ಸುರಕ್ಷಿತವಾಗಿರಿಸಬೇಕು. ಭೂಕಂಪ ಎಂದರೇನು? ಭೂಮಿಯ ಒಳಭಾಗದಲ್ಲಿರುವ ಟೆಕ್ಟಾನಿಕ್ ಪ್ಲೇಟುಗಳು ಚಲಿಸಿದಾಗ ಭೂಕಂಪ ಉಂಟಾಗುತ್ತದೆ. ಇದು ಕೆಲವೊಮ್ಮೆ ಸಣ್ಣ ಮಟ್ಟದಲ್ಲಿರಬಹುದು, ಆದರೆ ಕೆಲವೊಮ್ಮೆ ಭಾರೀ ಹಾನಿ ಉಂಟು ಮಾಡಬಹುದು. ಭೂಕಂಪದ ಸಮಯದಲ್ಲಿ ಜನರು ಗಾಬರಿಯಾಗುವುದು ಸಹಜ, ಆದರೆ ಸರಿಯಾದ ಜ್ಞಾನ ಇದ್ದರೆ ಅಪಾಯವನ್ನು ಕಡಿಮೆ ಮಾಡಬಹುದು. ಭೂಕಂಪ ಶುರುವಾದಾಗ ಮೊದಲ ಕೆಲಸ, ನಿಮಗೆ ನೆಲ ನಡುಗುತ್ತಿರುವ ಅನುಭವವಾದ ತಕ್ಷಣ ಮೊದಲ ಕೆಲಸ ಗಾಬರಿಯಾಗಬೇಡಿ. ತಕ್ಷಣ ಡ್ರಾಪ್, ಕವರ್, ಹೋಲ್ಡ್ ನಿಯಮವನ್ನು ಅನುಸರಿಸಿ. ಡ್ರಾಪ್ ಅಂದರೆ ನೆಲಕ್ಕೆ ಕುಳಿತುಕೊಳ್ಳಿ. ಕವರ್, ಬಲವಾದ ಮೇಜು ಅಥವಾ ಟೇಬಲ್ ಕೆಳಗೆ ಆಶ್ರಯ ಪಡೆಯಿರಿ. ಹೋಲ್ಡ್, ಆ ಟೇಬಲ್ ಅನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ. ಇದು ಮೇಲಿನಿಂದ ಬೀಳುವ ವಸ್ತುಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಜನರು ಮಾಡುವ ದೊಡ್ಡ ತಪ್ಪುಗಳು. ಭೂಕಂಪದ ಸಮಯದಲ್ಲಿ ಕೆಲವರು ಭಯದಿಂದ ಓಡುತ್ತಾರೆ, ಆದರೆ ಇದು ಅಪಾಯಕಾರಿಯಾಗಿದೆ. ಲಿಫ್ಟ್ ಬಳಸಬೇಡಿ, ಕಿಟಕಿಗಳ ಹತ್ತಿರ ನಿಲ್ಲಬೇಡಿ, ಮೆಟ್ಟಿಲುಗಳಲ್ಲಿ ಓಡಬೇಡಿ, ವಿದ್ಯುತ್ ತಂತಿಗಳು ಅಥವಾ ಗಾಜಿನ ಹತ್ತಿರ ಹೋಗಬೇಡಿ. ಓಡುವುದಕ್ಕಿಂತ ಸುರಕ್ಷಿತ ಸ್ಥಳದಲ್ಲಿ ತಂಗುವುದು ಉತ್ತಮ. ನೀವು ಮನೆಯೊಳಗಿದ್ದರೆ ಬಾಗಿಲಿನ ಹತ್ತಿರ ನಿಲ್ಲುವ ಬದಲು ಬಲವಾದ ಫರ್ನಿಚರ್ ಕೆಳಗೆ ಆಶ್ರಯ ಪಡೆಯಿರಿ. ಕಂಪನ ನಿಂತ ನಂತರ ಮಾತ್ರ ಹೊರಗೆ ಹೋಗಿ. ಗ್ಯಾಸ್ ಲೀಕ್ ಆಗಿದೆಯೇ ಎಂದು ಪರಿಶೀಲಿಸಿ. ಅಗತ್ಯವಿದ್ದರೆ ವಿದ್ಯುತ್ ಮತ್ತು ಗ್ಯಾಸ್ ಆಫ್ ಮಾಡಿ. ಹೊರಗಿದ್ದರೆ ಏನು ಮಾಡಬೇಕು? ನೀವು ಹೊರಗಿದ್ದರೆ ಕಟ್ಟಡಗಳು, ಮರಗಳು, ವಿದ್ಯುತ್ ಕಂಬಗಳಿಂದ ದೂರ ಹೋಗಿ. ಖಾಲಿ ಮೈದಾನ ಅಥವಾ ಓಪನ್ ಪ್ರದೇಶದಲ್ಲಿ ನಿಲ್ಲಿ. ಮೇಲಿನಿಂದ ಏನಾದರೂ ಬೀಳುವ ಅಪಾಯ ಇರುವ ಸ್ಥಳಗಳನ್ನು ತಪ್ಪಿಸಿ. ಕಾರಿನಲ್ಲಿದ್ದರೆ, ಭೂಕಂಪ ಸಮಯದಲ್ಲಿ ನೀವು ಕಾರಿನಲ್ಲಿದ್ದರೆ ತಕ್ಷಣ ಸುರಕ್ಷಿತ ಸ್ಥಳದಲ್ಲಿ ವಾಹನ ನಿಲ್ಲಿಸಿ. ಬ್ರಿಡ್ಜ್, ಫ್ಲೈಓವರ್ ಅಥವಾ ಕಟ್ಟಡಗಳ ಕೆಳಗೆ ನಿಲ್ಲಬೇಡಿ. ಕಂಪನ ನಿಲ್ಲುವವರೆಗೆ ಕಾರಿನೊಳಗೆಯೇ ಇರಿ. ಎಮರ್ಜೆನ್ಸಿ ಕಿಟ್ ಇಂಪಾರ್ಟೆನ್ಸ್. ಪ್ರತಿ ಮನೆಯಲ್ಲೂ ಒಂದು ಎಮರ್ಜೆನ್ಸಿ ಕಿಟ್ ಇರಬೇಕು. ಅದರೊಳಗೆ ಕುಡಿಯುವ ನೀರು, ಟಾರ್ಚ್, ಫಸ್ಟ್ ಏಡ್ ಕಿಟ್, ಪವರ್ ಬ್ಯಾಂಕ್, ಮುಖ್ಯ ದಾಖಲೆಗಳ ಪ್ರತಿಗಳು, ಕೆಲವು ಒಣ ಆಹಾರ ಇರಲಿ. ಇದು ತುರ್ತು ಪರಿಸ್ಥಿತಿಯಲ್ಲಿ ಬಹಳ ಸಹಾಯ ಮಾಡುತ್ತದೆ. ಆಫ್ಟರ್ ಶಾಕ್ ಬಗ್ಗೆ ಎಚ್ಚರಿಕೆ. ಭೂಕಂಪದ ನಂತರ ಮತ್ತೂ ಸಣ್ಣ ಕಂಪನಗಳು ಬರಬಹುದು. ಇದನ್ನು ಆಫ್ಟರ್ ಶಾಕ್ ಎಂದು ಕರೆಯುತ್ತಾರೆ. ಆದ್ದರಿಂದ ಕಟ್ಟಡಕ್ಕೆ ತಕ್ಷಣ ಒಳ ಹೋಗಬೇಡಿ. ಸರ್ಕಾರದ ಸೂಚನೆಗಳನ್ನು ಗಮನಿಸಿ. ಭೂಕಂಪವನ್ನು ನಿಲ್ಲಿಸಲು ಯಾರಿಂದಲೂ ಸಾಧ್ಯವಿಲ್ಲ, ಆದರೆ ಸರಿಯಾದ ಜ್ಞಾನದಿಂದ ಜೀವ ಉಳಿಸಬಹುದು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಒಂದು ಶೇರ್ ಯಾರದಾದರೂ ಜೀವ ಉಳಿಸಬಹುದು. ಈ ರೀತಿಯ ಲೈಫ್ ಸೇವಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.